ಇನ್ನು ಉಗ್ರರ ವಿರುದ್ಧ ಸೇನಾ ಕಾರ್ಯಾಚರಣೆ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಗಡಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಕ್ ಈಗ ಸೇನೆಯನ್ನ ನಿಯೋಜನೆ ಮಾಡ್ತಾ ಇದೆ. ಗಡಿ ನಿಯಂತ್ರಣ ರೇಖೆಯ ಉದ್ದಕ್ಕೂ ಕೂಡ ಸೇನೆ ನಿಯೋಜನೆ ಮಾಡಲಾಗ್ತಾ ಇದ್ದು, ಭಾರತ ದಾಳಿ ಮಾಡಿದಲ್ಲಿ ಪ್ರತ್ಯುತ್ತರ ನೀಡುವಷ್ಟರ ಮಟ್ಟಿಗೆ ಗಡಿಯಲ್ಲಿ ಈಗ ಪಾಕಿಸ್ತಾನ ತಯಾರಿ ಮಾಡಿಕೊಂಡಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಪಾಕ್ ಸೇನೆಯಿಂದ ಗಡಿಯಲ್ಲಿ ಈಗ ಬಿರುಸಿನ ತಯಾರಿ ನಡೀತಾ ಇದೆ. ಭಾರತ ದಾಳಿ ಮಾಡುವಂತಹ ಸಾಧ್ಯತೆಯನ್ನು ಈಗ ಪಾಕಿಸ್ತಾನ ಎದುರು ನೋಡ್ತಾ ಇದೆ. ಹೀಗಾಗಿ ಈ ಸಂದರ್ಭದಲ್ಲಿ ತಕ್ಕ ಪ್ರತ್ಯುತ್ತರವನ್ನು ನೀಡೋದಕ್ಕೆ ಅಂತ ಪಾಕಿಸ್ತಾನ ಇಷ್ಟು ಉಗ್ರರ ಕೈಯಿಂದ ಮಾಡಿಸಿದ್ದಾಯ್ತು. ಈಗ ಸೇನೆಯನ್ನ ಅಲ್ಲಿ ಜಮಾವಣೆ ಮಾಡ್ತಾ ಇದೆ. ಭಯೋತ್ಪಾದನೆಯನ್ನ ಬೆಂಬಲಿಸ್ತಾ ಇರುವಂತಹ ಪಾಕಿಸ್ತಾನ ಏನಿದೆ, ಉಗ್ರರ ವಿರುದ್ಧ ಇಲ್ಲಿ ಇತ್ತ ಭಾರತೀಯ ಸೇನೆ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇದ್ದಂತೆ ಅತ್ತ ಪಾಕಿಸ್ತಾನದ ಗಡಿಯಲ್ಲಿ ಈಗ ತನ್ನ ಸೇಫ್ಟಿಯನ್ನ ಪಾಕಿಸ್ತಾನ ನೋಡಿಕೊಳ್ಳೋದಕ್ಕೆ ಮುಂದಾಗಿದೆ. ಕಾರ್ಯಾಚರಣೆ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಗಡಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಕ್ ಈಗ ಸೇನೆಯನ್ನ ನಿಯೋಜನೆ ಮಾಡ್ತಾ ಇದೆ. ಗಡಿ ನಿಯಂತ್ರಣ ರೇಖೆಯ ಉದ್ದಕ್ಕೂ ಕೂಡ ಸೇನೆ ನಿಯೋಜನೆ ಮಾಡಲಾಗ್ತಾ ಇದ್ದು, ಭಾರತ ದಾಳಿ ಮಾಡಿದಲ್ಲಿ ಪ್ರತ್ಯುತ್ತರ ನೀಡುವಷ್ಟರ ಮಟ್ಟಿಗೆ ಗಡಿಯಲ್ಲಿ ತಯಾರಿಯನ್ನ ನಡೆಸಿಕೊಳ್ತಾ ಇದೆ. ಪಾಕ್ ಸೇನೆಯಿಂದ ಗಡಿಯಲ್ಲಿ ಈ ಸಂಬಂಧ ಬಿರುಸಿನ ತಯಾರಿ ನಡೀತಾ ಇದೆ. ಏನೇ ಮಾಡಿದ್ರು ಕೂಡ ಭಾರತವನ್ನು ಎದುರಿಸೋದಕ್ಕೆ ಇರಬೇಕಾದಂತಹ ಗುಂಡಿಗೆ ಪಾಕಿಸ್ತಾನದಲ್ಲಿ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ. ಇದು ಹಾಗಾದ ಕಾರಣ ಪಾಕಿಸ್ತಾನ ಏನೇನು ಮಾಡುತ್ತೋ ಅದರ ಪ್ರಯತ್ನವನ್ನ ನೋಡುವಂತಹ ಸಮಯ. ಆದರೆ ಅದಕ್ಕಿಂತ ಹೆಚ್ಚಿನ ಮಟ್ಟಿನ ಪ್ರತೀಕಾರವನ್ನ, ಹೆಚ್ಚಿನ ಶೌರ್ಯವನ್ನ ನಮ್ಮ ಸೈನಿಕರು, ನಮ್ಮ ಸೇನೆ ಪ್ರದರ್ಶನ ಮಾಡಲಿದೆ. ಗಡಿರೇಖೆಯುದ್ದಕ್ಕೂ ಪಾಕ್ ಸೇನೆ ನಿಯೋಜನೆ ಮಾಡ್ತಾ ಇದ್ದು, ಉಗ್ರರ ವಿರುದ್ಧ ಸೇನಾ ಕಾರ್ಯಾಚರಣೆ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಆತಂಕಗೊಂಡಂತಹ ಹೇಡಿ ಪಾಕಿಸ್ತಾನ ಈಗ ಗಡಿಯಲ್ಲಿ ತನ್ನ ಸೇನೆಯ ಪ್ರಮಾಣವನ್ನ ಜಾಸ್ತಿ ಮಾಡ್ತಾ ಇದೆ. ಒಂದು ವೇಳೆ ಭಾರತ ದಾಳಿ ಮಾಡಿದ್ರೆ ಅದಕ್ಕೆ ಪ್ರತಿಯಾಗಿ ನಮ್ಮಲ್ಲೂ ಕೂಡ ಉತ್ತರ ಕೊಡೋದಕ್ಕೆ ಸೈನಿಕರು ಬೇಕು ಅನ್ನುವ ನಿಟ್ಟಿನಲ್ಲಿ ಈಗ ತನ್ನ ಸೈನಿಕರನ್ನ ಜಮಾವಣೆ ಮಾಡ್ತಾ ಇದೆ. ಆದರೆ ಪಾಕಿಸ್ತಾನಕ್ಕೆ ಗೊತ್ತಿಲ್ಲ, ಭಾರತ ಸರಿಯಾದ ರೀತಿಯಲ್ಲಿ ಸಿಡಿದಿದ್ರೆ ಪಾಕಿಸ್ತಾನ ಏನೂ ಇಲ್ಲದಂತೆ ಮಾಡಬಹುದು ಅನ್ನುವಂಥದ್ದು. ಇನ್ನು ಉಗ್ರರಿಗಾಗಿ ಸೇನಾ ಕಾರ್ಯಾಚರಣೆ ಮುಂದುವರಿತಾ ಇದೆ. ಕಣಿವೆಯಲ್ಲಿ ಒಂದು ಕಡೆ ಕರ್ಫ್ಯೂ ಕೂಡ ಮುಂದುವರೆದಿದೆ. ಕಾಶ್ಮೀರ ನೋಂದಣಿ ಇರುವಂತಹ ವಾಹನಗಳ ಮೇಲೆ ಅವತ್ತು ನಡೆದಿರುವಂತಹ ಅಟ್ಯಾಕ್ ಏನಿದೆ, ದಾಳಿ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಕರ್ಫ್ಯೂ ಜಾರಿ ಮಾಡಲಾಗಿತ್ತು. ಆ ಕರ್ಫ್ಯೂ ಇನ್ನೂ ಕೂಡ ಮುಂದುವರೆದಿದೆ. ಮತ್ತೊಂದು ಕಡೆ ಉಗ್ರರಿಗಾಗಿ ಸೇನೆ ಕಾರ್ಯಾಚರಣೆ ನಡೆಸ್ತಾ ಇರುವಂತಹ ಒಂದು ಸಂದರ್ಭ ಇದು. ಅಲ್ಲಿ ಕಟ್ಟಡದ ಒಳಗಡೆ ಸಿಕ್ಕಾಕೊಂಡಿರುವ ಉಗ್ರರನ್ನ ಸದೆಬಡಿಯೋದಕ್ಕೆ ಈಗ ಸೇನೆ ಸರ್ವಸನ್ನದ್ಧವಾಗಿದೆ. ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇದೆ. ಕಟ್ಟಡವೊಂದರಲ್ಲಿ ರಾಕ್ಷಸರು ಅವಿತು ಕುಳಿತಿದ್ದು, ಉಗ್ರರು ಮತ್ತೆ ಸೇನೆ ನಡುವೆ ತೀವ್ರ ಗುಂಡಿನ ಚಕಮಕಿ ನಡೀತಾ ಇದೆ. ಪುಲ್ವಾಮಾದಲ್ಲಿ ಸೇನೆಯಿಂದ ಪ್ರತೀಕಾರದ ಬೇಟೆ ಮತ್ತಷ್ಟು ಮುಂದುವರೆದಿದ್ದು, ಈಗಾಗಲೇ ಮಾಸ್ಟರ್ ಮೈಂಡ್ ರಶೀದ್ ಅಂತ ಹೇಳಲಾಗ್ತಾ ಇತ್ತು. ರಶೀದ್ನನ್ನ ಈಗ ಸದೆಬಡಿಯಲಾಗಿದೆ. ಇನ್ನು ಹೈದರಾಬಾದ್ ಹೌಸ್ನಲ್ಲಿ ಪ್ರಧಾನಿ ಮೋದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾತುಕತೆಯ ಸಮಯ ಮುಗಿದಿದೆ, ಇನ್ನೇನಿದ್ರೂ ಕೂಡ ಕಾರ್ಯಾಚರಣೆಯ ಸಮಯ ಅನ್ನುವಂತಹ ಮಾತನ್ನ ಪ್ರಧಾನಿ ಮೋದಿ ಹೇಳಿದ್ದಾರೆ. ಬಹುಶಃ ಈ ಒಂದು ಮಾತು ಸಾಕು ಭಾರತದ ನಿಲುವು ಏನು, ಕೇಂದ್ರ ಸರ್ಕಾರದ ನಿಲುವು ಏನು ಅನ್ನುವಂಥದ್ದನ್ನ ಸ್ಪಷ್ಟಪಡಿಸೋದಿಕ್ಕೆ. ಅಂದ್ರೆ ಇನ್ನೂ ಮಾತುಕತೆ ಮಾಡಿಕೊಂಡು, ಶಾಂತಿಯ ಮಾತುಕತೆ ಮಾಡಿಕೊಂಡು ಬಾಯಿ ಅಂದ್ಕೊಂಡಿರುವಂತಹ ಸಮಯ ಮುಗ್ದು ಹೋಗಿದೆ. ಆ ಸಮಯ ಅಲ್ಲ ಇದು. ಯಾಕಂದ್ರೆ ಪಾಕಿಸ್ತಾನಕ್ಕೆ ಅಂತಹ ಯಾವುದೇ ಸೌಹಾರ್ದಯುತ ಸಂಬಂಧಗಳ ಪ್ರಯತ್ನ ಯಾವುದು ಕೂಡ ನಾಟೋದಿಲ್ಲ. ಯಾಕಂದ್ರೆ ಪಾಕಿಸ್ತಾನಕ್ಕೆ ಅರ್ಥ ಆಗೋದು ಒಂದೇ, ಗನ್ಗಳ ಸುರಿಮಳೆ, ಗುಂಡಿನ ಸುರಿಮಳೆ, ಜೊತೆಗೆ ಮೋಸ, ದ್ರೋಹ, ವಂಚನೆ, ದೇಶದ್ರೋಹ ಇಂತಹ ಅಂಶಗಳಲ್ಲೇ ಬೆಳೆದಿರುವಂತಹ ಪಾಕಿಸ್ತಾನಕ್ಕೆ ಈ ದೇಶಭಕ್ತಿ, ಸೌಹಾರ್ದಯುತ, ಶಾಂತಿ ಈ ತರದ ಶಬ್ದಗಳ ಅರ್ಥವೇ ಗೊತ್ತಿಲ್ಲ ಅದಕ್ಕೆ. ಹಾಗಾಗಿ ಇನ್ನೇನಿದ್ರೂ ಕೂಡ ಮಾತುಕತೆಯ ಸಮಯ ಮುಗ್ದು ಹೋಗಿದೆ, ಇನ್ನೇನಿದ್ರೂ ಕೂಡ ಕಾರ್ಯಾಚರಣೆಯ ಸಮಯ ಅನ್ನುವಂತಹ ದಿಟ್ಟ ಉತ್ತರವನ್ನ ಪ್ರಧಾನಿ ಮೋದಿ ಕೊಟ್ಟಿದ್ದಾರೆ. ಬಹುಶಃ ಪಾಕಿಸ್ತಾನ ಈ ಒಂದು ಮಾತಿಗೆ ಗಡಗಡ ನಡುಗಿ ಹೋಗ್ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ದಿಟ್ಟ ಉತ್ತರ, ಮಾತುಕತೆಯ ಸಮಯ ಮುಗ್ದೆ, ಕಾರ್ಯಾಚರಣೆ ಅಷ್ಟೇ. ಅಂದ್ರೆ ಕಾರ್ಯಾಚರಣೆ ಬರೀ ಪುಲ್ವಾಮಾದಲ್ಲಿ ಆಗ್ತಾ ಇರುವಂತಹ ಕಾರ್ಯಾಚರಣೆ ಅಷ್ಟೇ ಅಲ್ಲ, ಉಗ್ರರನ್ನ ಸದೆಬಡಿಯುವ ಕಾರ್ಯಾಚರಣೆ ಅಷ್ಟಕ್ಕೆ ಪಾಕಿಸ್ತಾನಕ್ಕೆ ಕಲಿಸುವಂತಹ ಪಾಠ ಮುಗಿಯೋದಿಲ್ಲ. ವ್ಯಾಪಾರ ವಹಿವಾಟನ್ನ ಕಡಿತಗೊಳಿಸಲಾಗಿದೆ. ವಾಹನ ಸಂಚಾರ, ಪಿಒಕೆಯಿಂದ ಕಾಶ್ಮೀರಕ್ಕೆ ಬರುವಂತಹ ವಾಹನಗಳ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ಒಂದು ರೀತಿಯಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ
ಅಂದ್ರೆ ವ್ಯಾಪಾರ ವಹಿವಾಟು ಕ್ಷೇತ್ರ, ಸಂಚಾರ, ಜೊತೆಗೆ ರಕ್ಷಣೆ, ಅದರ ಜೊತೆಗೆ ರಾಜತಾಂತ್ರಿಕ, ಅದರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನವನ್ನ ಏಕಾಂಗಿಯನ್ನಾಗಿಸುವಂತಹ ಪ್ರಯತ್ನದಲ್ಲಿ ಈಗ ಭಾರತ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಇದು ಮಾಡಬೇಕಾಗಿರುವಂತಹ ವಿಚಾರ. ಪಾಕಿಸ್ತಾನಕ್ಕೆ ಯಾರೂ ಇಲ್ಲ, ಪಾಕಿಸ್ತಾನ ಅನ್ನುವಂತಹ ರಾಷ್ಟ್ರವೇ ಇಲ್ಲ ಅನ್ನುವಂತರ ಮಟ್ಟಿಗೆ ಒಂದು ಬಿಂಬಿಸಬೇಕಾಗಿದೆ ಪಾಕಿಸ್ತಾನವನ್ನ ಈ ಪ್ರಪಂಚದ ಮ್ಯಾಪ್ನಲ್ಲಿ. ಪಾಕಿಸ್ತಾನಕ್ಕೆ ಆದ್ರೂ ಬುದ್ಧಿ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಈಗ ಮಾಡಿರೋದು ತನ್ನಿಂದ ಆಗಿರುವಂತಹ ತಪ್ಪು ಅನ್ನೋದು ಅರ್ಥ ಆಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಅಂತಹ ದುಷ್ಟತನವನ್ನೇ ಮೈ ಮೇಲೆ ತುಂಬಿಕೊಂಡಿರುವಂತಹ ರಾಷ್ಟ್ರ ಅದು. ಇತ್ತ ಉಗ್ರರನ್ನ ಹುತಾತ್ಮರನ್ನಾಗಿ ಬಿಂಬಿಸ್ತಾರೆ ಪಾಕಿಸ್ತಾನದ ಮಾಧ್ಯಮಗಳು ಮತ್ತೆ ಪಾಕಿಸ್ತಾನದ ಜನತೆ. ಹೀಗಾಗಿ ಈ ಪಾಕಿಸ್ತಾನ ಅನ್ನುವಂತಹ ರಾಷ್ಟ್ರ ಏನಿದೆ ಅದರ ದ್ರೋಹಕ್ಕೆ, ವಂಚನೆಗೆ, ಮೋಸಕ್ಕೆ ತಕ್ಕ ಉತ್ತರವನ್ನ ಭಾರತದ ಶೌರ್ಯವಂತ ಸೈನಿಕರು, ಭಾರತದ ಸೇನೆ, ಭಾರತ ಸರ್ಕಾರ ನೀಡೋದಕ್ಕೆ ಶುರು ಮಾಡಿದೆ. ಬಹುಶಃ ಈ ಶಾಕ್ ಅನ್ನ ತಡೆದುಕೊಳ್ಳೋದಕ್ಕೆ ಪಾಕಿಸ್ತಾನಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಶಾಕ್ ಮೇಲೆ ಶಾಕ್ ಅನ್ನ ಸ್ವೀಕರಿಸುವಂತಹ ಸರದಿ ಈಗ ಪಾಕಿಸ್ತಾನದ್ದು.